ಗುರುವಿನ ಬೆನ್ನ ಹತ್ತಿದ್ರೆ ಜೀವನ ಪಾವನ ಆಗ್ತದಂತ. ಏನ್ರಿ ಸಂಸಾರ ಬಿಟ್ಟು ನಿಮ್ಮ ಹಿಂದೆ ತಿರುಗಾಡಿದ್ರೆ ನಮ್ಗೇನು ಸಿಗ್ತದಂತ. ಇಷ್ಟು ದಿನ ಸಂಸಾರ ಮಾಡಿದ್ರೆ ನಿಮ್ಗೇನು ಸಿಕ್ಕದ? ಯಾಕ್ರಿ ಪ್ರಶಸ್ತಿ ಸಿಕ್ಕದ? ನಿಮಗೆ ಪಾರಿತೋಷಿಕ ಸಿಕ್ಕದ? ಏನು ಸಿಕ್ಕದ? ಏನು ಸಿಕ್ಕಿಲ್ಲ. ಗುರುವಿನ ಕೂಡ ಹೋದ್ರೆ ಮೋಕ್ಷ ಸಿಗ್ತದೆ. ಮೋಕ್ಷ ಅಂದ್ರೆ ಏನ್ರಿ ಅಂತ ಕೇಳ್ಬೋದು. ಏನಾದ್ರ ಬಂಗಾರ ಬೆಳೆ ಸಿಗ್ತದನ್ರಿ ಅಂತ ಕೇಳ್ಬೋದು. ಮೋಕ್ಷ ಅಂದ್ರೆ ಜನನ ಮರಣ ರಹಿತವಾದಂಥದ್ದು, ಮತ್ತೆ ಈ ಲೋಕಕ್ಕೆ ಹುಟ್ಟಲಾರ್ದಂಥದ್ದು, ಇನ್ನೊಮ್ಮೆ ಹುಟ್ಟಿ ಬರಲಾರ್ದಂಥದ್ದು. ಯಾಕ್ರಿ ಹುಟ್ಟು ಬರ್ತೀನಿ, ನಮ್ಮ ಅವ್ನ ಹೆಸರು ಇಟ್ಟಿವಿ, ನಮ್ಮ ಅಪ್ಪನ ಹೆಸರು ಇಟ್ಟಿವಿ, ಮನೆಗೆ ಎಷ್ಟು ಮಂದಿ ಹುಟ್ಟಿಲ್ಲ, ಒಳ್ಳೆ ಬಂದಾರ. ಸುಮ್ಮನೆ ಹುಟ್ಟಿ ಬಂದದ್ದು ಏನು ಗ್ಯಾರಂಟಿ ಅದಪ್ಪ? ಅವರೇ ಹುಟ್ಟಿರತ್ತ. ಏನು ನಿಮ್ಗೆ ಬರ್ದಾನ ಪರಮಾತ್ಮ ದೇವ್ ಪತ್ರ ಬರ್ದಾನ, ಮನೆ ಸತ್ತಾನ, ನಿಮ್ಮ ಮುದುಕ್ ಸತ್ತದ ಮನ್ಯಾಗ, ಮಲ್ಲಪ್ಪ ಸತ್ತಾನ, ಮಲ್ಲಪ್ಪ ಮತ್ತೆ ಹುಟ್ಟು ಬರ್ಲಕತ್ತೆ ನಿಮ್ಮ ಮನೆಗೆ ಬರ್ದಾನ? ಏನಿಲ್ಲ, ಸುಮ್ಮನೆ ಕಾರಣ ಅಷ್ಟೇ. ಏನು ಹುಟ್ಟ್ಯಾರೋ, ಯಾರು ಹುಟ್ಟ್ಯಾರೋ, ಏನು ಬಂದಾರೋ ಗೊತ್ತಿಲ್ಲ. ಯಾರು ಋಣಾರ ಅವ್ರು ಹುಟ್ಟ್ಯಾರ. ಅವರು ಈ ಮನೆ ಋಣ ಯಾರು ತಿನ್ಬೇಕಾಗ್ಯದ ಅವ್ರು ಹುಟ್ಟ್ಯಾರ. ಒಂದಿನ 4 ಮಂದಿ ಕಳ್ಳರು ಹೋದ್ರಂತ ಕಳು ಮಾಡ್ಲಿಕ್ಕೆ. 4 ಮಂದಿ ಕಳು ಮಾಡಕ್ಕೆ ಹೋದ್ರು. ಮನೆ ಬಾಗಿಲು ತೆಗೆದ್ರು. ಒಬ್ಬ ಮ್ಯಾಲ ಹೆಬ್ಬಿ ಇಳಿದು ಅದು ಲಳಿ ತೆಗೆದದು ಬಾಗಿಲು. ಎಷ್ಟು ಮಂದಿ ಒಳಗೆ ಹೋದರು. ಹೋಗಿ ಲೈಟ್ ತೆಗೆದ್ರು. ಕತ್ಲಾಯಿತು. ಒಳಗಿಂದೆಲ್ಲ ಬಾಗಿಲು ಮುರಿದು ತೊಕ್ಕೊಂಡು ಎಲ್ಲ ಬಂಗಾರ ಬೆಳ್ಳಿ ಗಂಟು ಕಟ್ಕೊಂಡ್ರು, ರೊಕ್ಕ ಗಂಟು ಕಟ್ಕೊಂಡ್ರು, ಸೊಲೋ ರೇಷ್ಮೆ ಸೀರೆ ಸ್ವಲ್ಪ ಬಟ್ಟೆ ಇದ್ದು ಅಂದ್ರೆ ಅವನು ಗಂಟು ಕಟ್ಕೊಂಡ್ರು. ಕಾಳು ಹೊಕ್ಕ ಮನೆ ಉಳಿತದ? ಕೊಳ್ಳಿ ಹೊಕ್ಕ ಮನೆ, ಕಾಳು ಹೊಕ್ಕ ಮನೆ ಎಂದು ಉಳಿಯಂಗಿಲ್ಲ. ಎಲ್ಲ ದೋಚ್ಕೊಂಡು ಹೋಗ್ಬಿಡ್ತಾರೆ. ಅದಕ್ಕೆಲ್ಲ ಗಂಟು ಕಟ್ಕೊಂಡು ಸಾವಕಾಶ ಬರಕತ್ತಿದ್ರು. ಬಂದು ಇಳಿದ್ರೊಳಗೆ ಕತ್ತಲ್ದಾಗ ಏಮಿ ಮಕ್ಕೊಂಡಿತ್ತಲ್ಲೇ. ಹಿಂಡ ಏಮಿಗಳು ಮನೆಗೆ ಕಟ್ತೀವಿ, ವಾದ್ಯ ಏಮಿಗೆ ಕೊಟ್ಟಿಗೆ ಕಟ್ತೀವಿ. ಇವತ್ತು ಕಟ್ತಿಲ್ಲ ಹಿಡ್ತದಂತೇಳಿ ಚಲೋ ದುಡಿಯಾಗಿದ್ದಂದ್ರೆ ಚಂದ ಉಣಿಸ್ತೀರಿ. ವಯಸ್ಸಾದವು ಅಂದ್ರೆ ಚಿಪಾಟಿ ಹಾಕಿ ಕಳಿಸೋದು ಮನೆಗೆ ಹೊರಗೆ. ನಡಿ, ನೀ ಏನು ಮನೆ ಕಂಡಾಪಟ್ಟಿ ದುಡಿತೇನು, ನೀ ಏನು ಹೈರಾಣ ಆಗ್ತೇನು, ಮಕ್ಕಳು ಉಣ್ತಾವ, ಮೊಮ್ಮಕ್ಕಳು ಉಣ್ತಾವ, ಅವು ಮುಂದೆ ಬದುಕಿ, ನೀ ಏನು ನಿನ್ನ ಸಾಯವಿದ್ದಿ, ನೀ ಯಾಕೆ ಉಳಿತೇನೋ ಮಂದಿದನು ಅಂತೀರೇನಿಲ್ಲ, ಗೊತ್ತಿಲ್ಲ ನನಗೆ. ಹೀಗೆ ಅಂತಾರ ಅಂತ ಸುದ್ದಿ ನನಗೆ. ಅಂತಾರ ಗೊತ್ತಿಲ್ಲ. ಯಾಕೋ ಯಾರಿಗೆ? ನನಗ ನಮಗೇನು ಸಂಸಾರದಾಗಿರೋ ಇಲ್ಲಿ ನಡೆದಾಗಿರೋರು. ಅದಕ್ಕೆ ಅವ್ರ ಅಂತಾರಂತ ಹೇಳಿ ಮನುಷ್ಯ ಭಾಳ ಎಮ್ಮಿ ಮ್ಯಾಲ ಕಾಲಿಟ್ಟು ಕಳ್ಳ ಇಳಿದ ತಲೆಗೆ ಕತ್ತಲ್ದಾಗ ಪ್ಯಾಂಟಣಿಗೆ ಮಾಡಿ ಎಮ್ಮಿ ಮ್ಯಾಲ ಕಾಲು ಗಚ್ಚತ್ತಿಟ್ಟಿರೋದು. ಎಮ್ಮಿ ಸುಮ್ ಕುಂದಿರ್ತದ, ಮಕ್ಕೊಂಡದ, ಹಿಂಗೆ ಕಾಲು ಇಟ್ಟುಗಳಿಗೆ ಎದ್ದು ನಿಂತು ಏಯ್ ನಿಂದ್ರ ಅಂತ ಕೊಡ್ತಿ ಅಂದದ ಎಮ್ಮಿ. ಯತ್ನಾಳ್ ಕೊಡ್ತಿ ಅಂದಿಲ್ಲ. ನಮ್ಮ ಊರಾಗ ಅಂದದ ಎಮ್ಮಿ ನಿಂದ್ರ ಅಂತ. ಯಪ್ಪ ಯಾರು ಇಲ್ಲ, ಇಲ್ಲಿ ಯಾಕೆ ಮಾತಾಡಕತ್ರು? ಎಮ್ಮಿ ನಿಂದ್ರು. ಅಷ್ಟಕ್ಕೂ ಇಷ್ಟಕ್ಕೆ ಎಷ್ಟು ಅಂತ ಕೇಳ್ತಂತ. ಅವ್ರು 4 ಮಂದಿ ಕಳ್ಳರು ಒಬ್ರು ಮಾರಿ ಒಬ್ರು ನೋಡ್ಲಕತ್ರು. ಏನು ಇದೇ ನೇಮಿ ಪ್ರಶ್ನೆ ಮಾಡ್ಲಕತ್ತಲ್ಲ, ನಾವೇನು ಹೇಳಿದ್ರು ಹೇಳಿ ಅಂದ್ರತ್ತದು. ಎಮ್ಮಿ ಹೇಳು, ನನಗೇನು ಗೊತ್ತಿಲ್ಲ. ನಿನಗೆ ಗೊತ್ತದನು? ನಿನಗೆ ಗೊತ್ತದ? 4 ಮಂದಿ ಕೇಳ್ಕೊಂಡ್ರು. ನಮಗೇನು ಗೊತ್ತಿಲ್ಲ. ನಿನಗೆ ಏನು ಗೊತ್ತಿಲ್ಲಪ್ಪ ನನಗೆ. ಹಂಗಂದ್ರೆ ಏನು ಗೊತ್ತಿಲ್ಲ. ನಿಮ್ಗೆ ಗೊತ್ತದ? ನಿಮ್ಗೇನ್ರಿ ಗೊತ್ತದನು ನಿಮಗೆ ಅಂತ ನಿನಗೆ ಗೊತ್ತದನು? ಅಷ್ಟಕ್ಕೆಷ್ಟು, ಇಷ್ಟಕ್ಕೆಷ್ಟು ಆಯ್ತಾ? ಹಿಂದಿನ ಜನ್ಮದೊಳಗೆ ನಾನು ಅತ್ತಿ, ನೆಗಣದೇವರು, ನಾದಿಂದೇವರು, ಮನೆಯಾಗಿದ್ದವ್ರ ಕದ್ಲೆ ಹಾಲ, ತುಪ್ಪ, ಬೆಣ್ಣೆ, ಮೊಸರ ಎಲ್ಲ ಕಾಣಲೆ ತಿಂತಿದ್ದೆ.
ಒಂದಿನ ನಾ ಚಲೋ ಮಂದಿನ ಒಳಗಿದ್ದವರು ಅರೆ ಮುಂದೆ ಕೂತು ಉಂಡಿಲ್ಲ, ಕವಲಿನ ಎಲ್ಲರ ಹಾದಗಳನ್ನೇ ಹಾಕೊಂಡು ತಿಂದ್ಬಿಡೋದು. ಹಿಂಗೆ ಮಾಡಿದ ಸಲಿಗೆನೆ ಎಲ್ಲರ ಮನಸ್ಸು ಮುರಿದು ತಿಂದೀನಿ. ಮತ್ತು ಇದೇ ಮನೆಗೆ ಎಮ್ಮೆ ಹುಟ್ಟೀನಿ ಅಂತ. ಮತ್ತು ಇಷ್ಟು ಗಂಟು ಕಳ ಮಾಡ್ಕೊಂಡು ಹೊಂಟಿದಿ, ಅವ್ರ ಮನೆಯಾಗ ದುಡ್ದಿದ್ದು ನೀನೇ ದುಡ್ದಿದೆ, ತಂದು ಹಾಕಿದೆ, ಇಷ್ಟೆಲ್ಲ ಕಳ ಮಾಡ್ಕೊಂಡು ಹೊಂಟಿದಿ. ಇವ್ರ ಮನೆಯಾಗ ಏನಾಗಿ ಕೊಡ್ತಿ, ನಾಯಾಗಿ ಕೊಡ್ತಿ, ನಾಯಿ ಬಗಳ್ಕೋತ್ ಕುಂದಿರ್ಬೇಕಾಗ್ತದ, ಮನೆ ಮುಂದೆ ಮನೆ ಕಾಯ್ಕೊತ್ ಕುಂದಿರ್ಬೇಕಾಗ್ತದ, ಗಂಟು ಕಾಯ್ಕೊತ್ ಕುಂದಿರ್ಬೇಕಾಗ್ತದ. ಮುಂದಿನ ಜಲಮದಾಗ ಸುಮ್ಮ ತಮ್ಮ ಹೋಗಿಟ್ಟಿಗೆ ಮನೆಗೆ ಹೋಗಂತ ಎಮ್ಮೆ. ಅವ್ರ ಕೈ ಜೋಡಿಸಿ ಬುದ್ಧಿ ಕಲಿಸಿದೆ, ನೀವು ಮಾತು ಬರಲಾರದ ಪ್ರಾಣಿ ಬುದ್ಧಿ ಕಲಿಸಿದೆ ಅಂತೇಳಿ ಗಂಟೆಲ್ಲ ಇಟ್ಟು ಸಾವುಕಾರಿಗೆ ಎವಿಸಿ ತಪ್ಪಾಗ್ಯದ ಅಂತ ಹೇಳಿ ಮನೆಗೆ ಹೋದ್ರಂತ. ಮನುಷ್ಯ ಜನ್ಮ ಬಹಳ ದೊಡ್ಡದ, ಪವಿತ್ರದ. ಮಡಿವಾಳಪ್ಪನವರು ಬಹಳ ಈ ಜನ್ಮ ಪಾಮರ ಜನ್ಮ ಇದು ಭಾಳ ಕೊಟ್ಟು ಯಾಕಾಗಬಾರ್ದು ಗುರುವಿಗೆ ಬೆಟ್ಟಿ ಸುಮ್ಮನೆ ಹೊತ್ತುಗಳದಿ ಗಾಳಿಯ ಮಟ್ಟಿ. ನೀನು ಹೊಟ್ಟೆಗೆ ಏನದ ಗಾಳಿ ಮಟ್ಟಿ ಅದ. ಶಾಸ್ತ್ರಿಗಳು ಮಟ್ಟಿ ಅಂದ್ರೆ ಗೊತ್ತಿಲ್ರಿ. ಈಗ ಎದಕ್ಕಂತಾರೆ ಮಟ್ಟಿ? ನೀವು ಗೊತ್ತಿಲ್ಲ, ನಾನು ನೋಡಿನಿ. ನಾನು ಮಟ್ಟಿ ನೀವು ನೋಡಿದನ ಮಾತ ಎಲ್ಲಿ? ಜೋಳದ ಮಟ್ಟಿ ನೋಡ್ಯಾನ, ಬಡಿಗೆ ಮೊದಲೇ ಕಣಕ್ಕೆ ಹೋಗಿ ನೋಡ್ಯಾನ. ಮಟ್ಟಿ ಹೊಡೆಯಾಗಿರ್ತಿದ್ರು ನೋಡಿದಿಲ್ಲ? ಎತ್ತುಗಳು ಕಟ್ಟಿ ಜೋಗುತ್ತಿದ್ರು, ಎರಡು ಎತ್ತ ಒಳಗಿಂದು ನೀರು ತುಂಬ್ಕೊಂಬಂದು ಹೊರಗೆ ಬರುತ್ತಿತ್ತು. ಅದು ನೀರು ಬರಾಗ ಉಬ್ಬುತ್ತಿತ್ತು, ನೀರು ಹಾಕನ ಸೊಟ್ಟಾತಿತ್ತು. ಅದಕ್ಕೆ ಗಾಳಿಯ ಮಟ್ಟಿ ಅಂದರು. ಇದಕ್ಕೆ ಮಟ್ಟಿ ಅಂದರು ಅದು ನೀರು ತುಂಬ್ಕೊಂಬರೋದು, ಅದು ಮಟ್ಟಿ ಬಾರಿದು. ಹಂಗೆ ಉಶ್ವಾಸ ಹಂಗೆ ಆತ ನೋಡ್ರಿ. ಹಿಂಗೆ ಹೊಳಕ್ಕೆ ಹೋಗೋದು, ಹೊರಕ್ಕೆ ಹೋಗೋದು, ಒಳಕ್ಕೆ ಹೋಗೋದು, ಹೊರಕ್ಕೆ ಹೋಗೋದು ಮಾಡ್ತದೆ. ಇದು ಹೋಯ್ತಂದ್ರೆ, ಇದು ಒಳಗಿಂದ ಹೋಯ್ತಂದ್ರೆ ನಿಮ್ಗೇನಂತಾರೆ? ಇರಪ್ಪ ಒಂದು 4 ದಿನ ಅಂತಾರೆ, ಇರಂಗಿಲ್ಲ. ಸತ್ಯ ಅಂದ್ರೆ ಹೊಟ್ಟೆ ಹೊಡ್ಕೊಂಡು ಮಣಿ ಹೊಡ್ಕೊಂಡು ಹೇಳ್ತಾರೆ. ಏನು ಮಾಡ್ದಿ, ಏನಿಲ್ಲ, ನೀ ಎಲ್ಲ ಇಷ್ಟೆಲ್ಲ ಮಾಡ್ದಿ, ಹೊಂಟೆಲ್ಲ, ಎಲ್ಲ ಬಿಟ್ಟು ಹೊಂಟೆಲ್ಲ, ನಮ್ಮ ಬಿಟ್ಟು ಹೊಂಟೆಲ್ಲ, ಮಕ್ಕಳು ಬಿಟ್ಟು ಹೊಂಟಿ, ಏನು ಹೇಳ್ದಿ, ನೀ ಏನು ಕೇಳ್ದಿ, ಎಷ್ಟು ಅಳೋದು, ಏನು ಹೇಳೋದಿಲ್ಲ, ಕೇಳೋದಿಲ್ಲ, ಸುಮ್ಮನೆ ಹೇಳೋದನ್ನಿಲ್ಲ, ಹೇಳೋದವ್ರ ಮುಂದೆ ಕೇಳೋರ ಮುಂದೆ ಹೇಳಲಾಗಿರಿ. ನೀವು ಕೇಳಾರ್ದವ್ರ ಮುಂದೆ ಹೇಳ್ಕೊತ ಕೂತೀರಿ. ಯಾಕಪ್ಪ ಶಾಸ್ತ್ರಿಗಳೇ? ಕೇಳೋರ ಮುಂದೆ ಹೇಳಲಾಗ್ಯಾರ, ಅವ ಸತ್ತವ್ರ ಮುಂದೆ ಹೇಳ್ತಾರ ಇವ್ರು ಎಲ್ಲ. ಅವ್ರು ಕೇಳ್ತಾನ ಅಲ್ಲ, ಸತ್ತವ್ರ ಮುಂದೆ ಕೇಳಿ ಬೇಯಲ್ಲತ್ತ ಹೇಳ್ತಾರ ಅವ್ರು, ಇಲ್ಲಾಂದ್ರೆ ಬೇಯ್ತಿದ್ರು ಅಂತ ಹೇಳ್ತಿದ್ದಿಲ್ಲ ಅವರು. ಎಲ್ಲ ಗರಗತಿ ಹೇಳ್ತಾರ ಅವರು. ನಾ ಹಾಗೆ ಮಾಡಿದೆ, ನೀ ಹಿಂಗೆ ಮಾಡಿದೆ, ಅಳವ್ರು ನೋಡೋದು ಚಂದ, ಭಾಳ ಚಂದ ಹೇಳ್ತಿರ್ತಾರ. ಎಲ್ಲ ಹಿಂದಿಂದು ಕತಿ ತೆಗೆದೊಳ್ತಾರ. ಅದಕ್ಕೆ ಈ ಜೀವನ ಭಾವನೆ ಮಾಡ್ಕೋಬೇಕಾದ್ರೆ ಇಂಥ ಅಧ್ಯಾತ್ಮದ ಪ್ರವಚನವನ್ನು ಕೇಳಬೇಕು. ಜೀವನ ಇರುತ್ತನ ದಾನ ಧರ್ಮ ಪರೋಪಕಾರ ಕೆಲಸ ಮಾಡಬೇಕು. ಎಲ್ಲ ತ್ಯಾಗ ಮಾಡಬೇಕು. ಮನುಷ್ಯ ಮನಸ್ಸು ತ್ಯಾಗ ಮಾಡಬೇಕು. ಕೊಡಬೇಕಂದ ಕೊಟ್ಟು ಬಿಡಬೇಕು. ನಿಜಗೊಂಡು ಹೇಳಿದರು, ಹಣವಿದ್ದಾಗಲೇ ಭಕ್ತಿ, ನೆನವಿದ್ದಾಗಲೇ ಸೇವೆ, ಗುಣವಿದ್ದಾಗಲೇ ಮಾಡಿ ಮುಕ್ತಿ ಪಡಿ ಅಂದ. ಎಷ್ಟು ಚಂದ ಹೇಳಿದರು. ಹಣ ರೊಕ್ಕ ಇದ್ದಾಗ, ಸೌಕರ್ಯಕ್ಕಿದ್ದಾಗ ದಾನ ಧರ್ಮ ಮಾಡಬೇಕು. ಬಡವರಿದ್ರಿ ತಮಗೆ ತಿಲ್ಲ ಗತಿ ಇಲ್ದಂಗೆ ಏನು ಮಾಡ್ತಾನೆ ಮನುಷ್ಯ? ಪಾಪ ಅವ ಏನು ಮಾಡೋಕ್ಕೆ ಸಾಧ್ಯ ಅದ? ಅವ ಏನು ಭಾಳ ಆದ್ರೆಪ್ಪ, ನಮ್ಮ ಮನೆಯಾಗ ಒಂದು 4 ರೊಟ್ಟಿ ಅವ, ಒಂದು ಸೇರು ಜೋಳ ಅವ, ಒಂದು ಗಿದ್ದನ ಜೋಳ ಅವ ಅಂತ ಕೊಡ್ತಾನೆ. ಹೌದಿಲ್ಲ? ಇಲ್ಲಾರ್ದವ್ರು ಇದ್ದವರು ಏನೆಲ್ಲ ಕೊಡ್ಬೋದು. ಮನಸ್ಸು ಮಾಡಿದ್ರೆ ಏನೆಲ್ಲ ಕೊಡ್ಬೋದು. ಯಪ್ಪ, ಇವತ್ತು ನಾವು ಕೈನೂರು ಸಾವ್ಕಾರ ಮನೆಗೆ ಹೋಗಿದ್ದೆವು. ನಮ್ಮ ಸಜ್ಜನ ಸಾವ್ಕಾರ ಬೀವರು ಮನೆಗೆ ಕರ್ಕೊಂಡೋಗಿ ಪಾದ ಪೂಜೆ ಮಾಡಿ 1 ಕ್ವಿಂಟಲ್ ಜೋಳ ಕೊಟ್ಟು 2100 ರೂಪಾಯಿ ದಕ್ಷಿಣ ಕೊಟ್ಟು ದಾಸೋಗಾಲೆಪ್ಪ ಅಂತೇಳಿ ಕೊಟ್ಟು ನಮಸ್ಕಾರ ಮಾಡಿದ್ರು. ದೇವ್ರು ಕೊಟ್ಟ ನೋಡಿ. ಇವತ್ತು ದಾಸೋಹ ಮಾಡಿದರು ನೋಡು. ನನ್ನ ಪತ್ರಿಕೆ ಅಪ್ಗಳು ಬಂದಾರಲ್ಲ, ಫೋನ್ ಮಾಡಿದ್ರು ನನಗೆ. ನಮ್ಮ ಕೋರವಾರ ಭಕ್ತರು ಪ್ರಸಾದ ಮಾಡಿಸ್ತಾರಪ್ಪ ಇವತ್ತು.
ಏನು ಮಾಡಿಸ್ತಾರೆ, ನೀವೇನು ಮಾಡ್ಸಂದ್ರಿ, ಏನಾರು ಶಿರಾ ಅನ್ನ ಮಾಡ್ಸಂದ್ರಿ ಬಂದು ಬರ್ತೀರಿ. ಇವತ್ತೆಲ್ಲ ಪಾಪ ಅವರೆಲ್ಲ ತರಕಾರಿ ಅದಕ್ಕೆ ಏನು ಬೇಕಾಗ್ತದೆ ಪದಾರ್ಥ ತೊಗೊಂಬಂದು ಇಲ್ಲಿ ಮಠದಾಗ ಕೊಟ್ಟು ದಾಸೋಹ ಮಾಡಕತ್ತೀರಿ. ಇಷ್ಟೆಲ್ಲ ಮಂದಿ ಪ್ರಸಾದ ಹಾಕಿಸ್ತಾರೆ, ನೀವೇನು ಬೇಯ್ದು ಹೋಗ್ತೀರಿ? ಇಲ್ಲ, ಯಪ್ಪ ಪುಣ್ಯಾತ್ಮ ಪ್ರಸಾದ ಮಾಡೇನ ಅಂತೇಳಿ ಊಟ ಮಾಡಿ ಹರಕೆ ಕೊಟ್ಟು ಹೋಗ್ತೀರಿ. ನೀವು ನಮ್ಮ ಜೀವನದೊಳಗೆ ಅದೇ ಜನ್ಮ. ನಾವು ಏನೆಲ್ಲ ಇರ್ಬೋದು, ಎಲ್ಲದಕ್ಕಿಂತಲೂ ಶ್ರೇಷ್ಠವಾದದ್ದು ಅನ್ನದಾನ. ಅನ್ನದಾನ ಮುಂದೆ ಇನ್ನೊಂದು ದಾನ ಇಲ್ಲಂತ. ಆ ಅನ್ನದಾನ ಕೊಟ್ಟಿರ್ತಕ್ಕಂಥ ದಾಸೋಹದಾನಿಗಳಿಗೆ ಇವತ್ತು ಫಕೀರನಾಗಬೇಕಾದರೆ ಮನಾಧಿಕಾರ ಮಾಡಿಕೊಳ್ಬೇಕು. ನಿನ್ನೆ ವಿಷಯವನ್ನೇ ಮತ್ತೆ ಹೊಳ್ಳಿ ಪ್ರಸ್ತಾಪ ಮಾಡಿ ಮತ್ತು ನಾಯಿ ಬರ್ತದೋ ಅಂದ್ರೆ ಹೀನ ತಪ್ಪಿದ ನಾಯಿ ಅಂದ್ರೆ ಎಲ್ಲರಿಗೂ ಕಡ್ಕೊತ ಹೋಗ್ತದೆ ಊರಾಗ. ಅದು ಸುಮ್ ಕುಂದ್ರಂಗಿಲ್ಲ. ಅದು ಕಟ್ಟಿ ಮೇಲೆ ಕುಂದ್ರವ್ರಿಗೆ ಬೇಯದೆ, ಸುಮ್ ಕೂತವ್ರಿಗೆ ಬೇಯದೆ, ಮನೆಗಿದ್ದವ್ರಿಗೆ ಬೇಯದೆ, ಬಗಳದೆ, ಚಲೋ ಮಾಡೋರಿಗೂ ಬಗಳದೆ. ಇಲ್ಲಿ ಏನು ದಾಸೋಹ ಮಾಡ್ತಾನೆ ತುಂಬ ಭಾರಿ. ಅವ ಸುಮ್ ತನಗೂ ಮಾಡೋದಾಗಲ್ಲ. ಎಲ್ಲಿ ಕಳ ಮಾಡ್ಕೊಂಬಂದಾನ ಅನ್ನೋದು ಸುಮ್ಮನೆ. ಎಲ್ಲಿ ತಂದಾನ, ಹೆಂಗೆ ತಂದಾನ, ದುಡ್ಡು ತಂದಾನ ಅಂತ ಏನು ಗೊತ್ತಿಲ್ಲದೇ ಮಾತಾಡೋದು, ಏನಾರ ಮಾತಾಡೋದು, ಕೆಟ್ಟ ಶಬ್ದಗಳನ್ನು ಮಾತಾಡಿ ಮನಸ್ಸು ನೋಯಂಗೆ. ನಾಯಿಗೆ ಹೊಂಟಿದ್ದೇವು ನಾವು ಅಂದ್ರೆ ಸಂತರು ಹೊಂಟಿದ್ರು, ಶರಣರು ಹೊಂಟಿದ್ರು, ಸತ್ಪುರುಷರು ಹೊಂಟಿದ್ರು ಅಂದ್ರೆ ಇವ ಮನುಷ್ಯ ಇವ್ರು ಹೊಂಟಾರಲ್ಲ ಇವರು ಸತ್ಪುರುಷರು ಸಂತರು ಅಂತ ಏನು ಗೊತ್ತಾಗ್ತದ ನಾಯಿಗೆ ಬಗಳೋದಕ್ಕೆ? ಗೊತ್ತಾಗಂಗಿಲ್ಲ. ಹೀನ ತಪ್ಪಿದ ನಾಯಿ ಅಂತ ಹೇಳಿದ್ರು ಅವರು. ಹೀನ ಅಂದ್ರೆ ಜ್ಞಾನ ತಪ್ಪಿ ಒದರ್ತಾವಲ್ಲ ಅಂಥ ಯಾವ ನಾಯಿ ಅಂದ್ರೆ ಮನುಷ್ಯ ನಾಯಿ ಅಂತ ಮಡಿವಾಳಪ್ಪನವ್ರು ಹೋಲಿಸ್ಕೊಟ್ರು. ಆ ಮನುಷ್ಯ ನಾಯಿ ಆಗಬಾರ್ದು, ನಾವು ಮಾನವರಾಗಬೇಕು, ಮಹಾದೇವನಾಗಬೇಕು ಅನ್ನುವಂಥ ದೃಷ್ಟಿಕೋನ ಇಟ್ಕೊಂಡು ಈ ಪ್ರವಚನವನ್ನು ಹೇಳ್ತಾ ಇದ್ದೀವಿ. ನಾಳೆ 10ನೇ ತಾರೀಕು ಮಂಗಲ ಆಗ್ತದೆ. 10ನೇ ತಾರೀಕು ಮಹಾಪ್ರಸಾದ. ಸಾಕಷ್ಟು ಮಂದಿ ಮಠಾಧೀಶರು, ಅತಿಥಿಗಳು ಎಲ್ಲ ಈ ಕಾರ್ಯಕ್ರಮ ಹೊರಗಡೆ ಹಾಕ್ತೀವಿ ನಾವು. ಅಂತ ಇಲ್ಲಿ ಒಳಗಿರಂಗಿಲ್ಲ. ಅವತ್ತು 10ನೇ ತಾರೀಕು ಇನ್ನಿಷ್ಟು ಮಂದಿ ಹೆಚ್ಚಿಗೆ ಬರಬೇಕು. ನಮ್ಮ ಕಡ್ಕೊಳ್ಳೋ ಮಂದಿ ಕಲ್ಲಿದ್ದಂಗೆ ಬಂದೇ ಇಲ್ಲ, ಬರಂಗಿಲ್ಲ. ಅವರು ಸ್ವಲ್ಪ ಜನ ಬಂದಂಗೆ ಕಾಣಿಸ್ತಾರ, ಥೋಡೆ ಜನ ಬಂದಾರ ತಾಯಂದಿರು. ಏನಲ್ಲಿ ಮನೆಯಾಗ ಏನು ಗಂಟಿಟ್ಟಾರ ಗೊತ್ತಿಲ್ಲ ನಮಗೆ. ಏನಿಲ್ಲ ಮನೆಯಾಗ, ಏನೂ ಇಲ್ಲೇ ಇಲ್ಲ. ಸುಮ್ಮನೆ ರಾತ್ರಿ ಏನು ಗಂಟು ಕಾಯ್ತೀವಿ ನಾವು? ಇಲ್ಲ. ಒಂದು ತಾಸು ಪ್ರವಚನ ಕೇಳಿದ್ವಿ ಅಂದ್ರೆ ನಮಗೆ ಸಂಪತ್ತು ಬರ್ತದೆ ಮನೆಗೆ ತಾನೇ ಹರ್ಕೊಂಡು. ನಾವು ಒಂದು ತಾಸು ಪ್ರವಚನ ಕೇಳಿದ್ವಿ ಅಂದ್ರೆ ನಮ್ಮ ರೋಗ ಹೋತಾವ ಒಳಗಿನ. ನಮ್ಮ ಒಂದು ತಾಸು ಪ್ರವಚನ ಕೇಳಿದೀವಿ ಅಂದ್ರೆ ಮಹಾತ್ಮರು ನುಡಿ ಕೇಳಿದೀವಿ ಅಂದ್ರೆ ನಾವು ಮಾಡಿದ ಪಾಪ ಹೋತದ. ಎದರಿಂದ ಕಳ್ಕೊಳಕ್ ಬರಂಗಿಲ್ಲ. ಅದು ಸಾಬಾನು ಹಚ್ಚಿ ತೊಳ್ಕೊಂಡ್ರು ಹೋಗಂಗಿಲ್ಲ, ಶಾಂಪೂ ಹಚ್ಚಿ ತೊಳ್ಕೊಂಡ್ರು ಹೋಗಂಗಿಲ್ಲ. ಪಾಪ ಹೋಗಬೇಕಾದ್ರೆ ಇಂಥದ್ದು ಕೇಳೋದ್ರಿಂದ ಪಾಪ ಹೋಗ್ತದ. ಕಿವಿ ಸ್ವಚ್ಛ ಆಗ್ತಾವ, ಕಣ್ಣು ಸ್ವಚ್ಛ ಆಗ್ತಾವ, ಮನಸ್ಸು ಸ್ವಚ್ಛ ಆಗ್ತದ. ಅದಕ್ಕೆ ಬಂದು ಕೇಳ್ರಿ. ಇಂಥ ಅವಕಾಶ ಮತ್ತೊಂದು ಊರಿಗೆ ಹೋಗಿ ಪಾಪ ಯತ್ನಾಳದಿಂದ ಬಂದಾರ, ನಂದಗಿರಿಯಿಂದ ಬಂದಿರಿ, ಕೋಣಶಶಿ ಎಲ್ಲೆಲ್ಲೋ ಬಂದಿರ್ಬೋದು, ಎಲ್ಲ ಇದ್ದೀರಿ, ಇಷ್ಟೆಲ್ಲ ಬಂದಿರಿ. ಅವರೆಲ್ಲ ಅಲ್ಲಿಂದ ಬಂದಾರಂದ್ರೆ ಲೋಕಲ್ ಇಲ್ಲೇ ಬಂದು ನೀವು ಕೇಳುವಂಥ ಭಾಗ್ಯ ಕಳ್ಕೊಂಡ್ರಿ ಅಂದ್ರೆ ನಿಮ್ಮ ಆಯುಷ್ಯದೊಳಗೆ 1 ವರ್ಷ ಹೋಯ್ತು, ಮತ್ತೆ ಮುಂದಿನ ವರ್ಷ ಕಾಯ್ಬೇಕಾಗ್ತದ. ಅಂಥ ಅವಕಾಶಗಳನ್ನು ಕಳ್ಕೊಳ್ಳಾರ್ದಂಗೆ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಮತ್ತೆ ನಾಳೆ ಬರ್ರಿ. ನೀವು ಯಾಕೆ ಇಷ್ಟು ಹೇಳಕತ್ತೀವಿ ಅಂದ್ರೆ ಈಗ ಕಲಿಯುಗದೊಳಗೆ ಕೈಕಾಲ ಬಿದ್ದು ಕರ್ಕೊಂಡ್ಬರ್ಬೇಕತ್ತ ಅವ್ರಿಗೆ ಹೇಳ್ಯಾರ. ಶರಣರು ಹೇಳಿದರು, ಕೃತಾಯುಗ, ತೃತಾಯುಗ, ದ್ವಾಪಾರಯುಗ, ಕಲಿಯುಗದಾಗ ವಂದಿಸಿ ಬುದ್ಧಿ ಕಲಿಸಿದರೆ ಮಹಾಪ್ರಸಾದವೆಂದೆನಯ್ಯ ಅಂತ ಶರಣರು ಹೇಳಿದರು. ಅಂದ್ರೆ ಬರ್ರಿ, ಕೈ ಜೋಡಿಸ್ತೀನಿ, ಬರ್ರಿ, ಪ್ರವಚನ ಕೇಳ್ರಿ, ಇಂಥ ಅವಕಾಶ ಕಳ್ಕೊಬೇಡ್ರಿ ಅಂತ ಬಾಜು ಇದ್ದವ್ರ ಮನೆಯಾಗ ಏನು ಕೇಳಿ ನೀ ಏನು ಪ್ರವಚನ ಕೇಳಿ ಭಾರಿ ಆಯ್ತೇನು ಅಂತ ಅವ್ರು ಕೂತಲ್ಲಿ ಒಳಗೆ. ಅದೇ ಹರಕೋದಿಗೆ ಕುಂತು ಮಾತಾಡೋದು. ಹಂಗೆಲ್ಲ ಆಗಲಾರ್ದಂಗೆ ಬಂದು ಕರ್ಕೊಂಡ್ಬಂದು ಕೇಳುವ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಹೇಳ್ತಾ ಪೂಜ್ಯರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ.
ಕಾರ್ಯಕ್ರಮ ಮಂಗಲಾಗ್ತದೆ ಮುಂದಿನ ದಿನಗಳಲ್ಲಿ. ಮತ್ತು ಲಾಸ್ಟ್ ಕಾರ್ಯಕ್ರಮ 11ನೇ ತಾರೀಕು ಬೆಳಿಗ್ಗೆ ಅಯ್ಯಾಚಾರ ದೀಕ್ಷಾ ಕಾರ್ಯಕ್ರಮ ಇರ್ತದೆ, ಲಿಂಗಧಾರಣ ಕಾರ್ಯಕ್ರಮ ಇರ್ತದೆ. ತಾವೆಲ್ಲರೂ ಅವಕಾಶಗಳನ್ನು ಪಡ್ಕೋಬೇಕು ಅಂಥೇಳಿ. ಮತ್ತು ಇನ್ನೊಂದು ಏನು ಅಂತ ಕೇಳಿದರೆ 10ನೇ ತಾರೀಕು ಸಾಯಂಕಾಲ ಎಲ್ಲ ಭಕ್ತಾದಿಗಳು ಕಾರ್ಯಕ್ರಮ, ಒಂದು ದಾಸೋಹದ ಕಾರ್ಯಕ್ರಮದಲ್ಲ, ಶೇಂಗಾದೊಳಗೆ ಮೆರವಣಿಗೆ ಅದ. ಅವತ್ತೆಲ್ಲ ತಾಯಂದಿರು ಭಕ್ತರು ಬಹಳ ಸಂಖ್ಯೆಯಲ್ಲಿ ಬರಬೇಕು. ಬಹಳ ಸಂಖ್ಯೆಯಲ್ಲಿ ಬಂದು ಆ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ನೀವು ಪುನೀತರಾಗ್ತೀರಿ ಅಂಥೇಳಿ ಜಾತ್ರೆ ಭಾಳ ಅದ್ದೂರಿ ಮಾಡಬೇಕು. ಮುತ್ತೇನ ಜಾತ್ರೆ ಹೆಂಗೆ ಆಗ್ಬೇಕಂದ್ರೆ, ಮುತ್ತೇ ನೀವು ನೋಡಿ ನಗಬೇಕು, ಅವ್ನು ಕೂತಾವ ಗದ್ದಿಗೆ ಕೂತಾವ, ಖುಷಿ ಪಡ್ಬೇಕು. ಏನು ನಮ್ಮ ಮಕ್ಕಳು ಹೆಂಗೆ ಬಂದಾರೆ, ಎಷ್ಟು ಆನಂದ ಬಂದಾರೆ, ಎಷ್ಟು ಆನಂದ ಅದಾರ, ಖುಷಿ ಖುಷಿ ಇರ್ಬೇಕು. ಎಲ್ಲ ದುಃಖಗಳು ಕಷ್ಟಗಳು ಎಲ್ಲ ಮರೆತು ಜಾತ್ರೆಗೆ ಬಂದು ತಿರುಗಾಡಬೇಕು ಅಂತ ಹೇಳ್ತಾ ನಾವು ಭಾಳ ಹೈರಾಣಾಗ್ತೀವಿ. ನಮ್ಮೂರು ಯುವಕರು, ನಮ್ಮ ಭಜನಾ ಮಂಡಳಿಯವರು ಒಂದೊಂದು ಕೆಲಸ ಮಾಡಬೇಕು. ಈ ಅವಕಾಶ ಕಳ್ಕೊಂಡ್ರಿ ಅಂದರೆ ಈ ಜನ್ಮದಾಗ ಸಿಗಂಗಿಲ್ಲ. ಎಷ್ಟೋ ಮಂದಿ ಎಲ್ಲೆಲ್ಲೋ ಹೋಗಿ ಸೇವಾ ಮಾಡಿ ಬರ್ತಾರೆ. ನೀವು ಎಷ್ಟೋ ಕಲ್ಲು ಬಿದ್ದು ಮುಳ್ಳು ಬಿದ್ದು ಎಲ್ಲ ಸ್ವಚ್ಛ ಮಾಡಿ ಬಂದವರಿಗೆ ದಯವಿಟ್ಟು ಇನ್ನೊಂದು ಹೇಳ್ತೀನಿ, ಹಳ್ಳದೊಳಗೆ ಸಾವಿರಾರು ಮಂದಿ ಭಕ್ತರು ಸ್ನಾನ ಮಾಡ್ತಾರೆ, ಅಲ್ಲಿ ಕುಂದಿರ್ತಾರೆ, ಪ್ರಸಾದ ಮಾಡ್ತಾರೆ. ಯಾರೂ ಬಯಲು ಶೌಚಾಲಯಕ್ಕೆ ಹೋಗ್ಬೇಡ್ರಿ. ಹೋದ್ರಿ ಅಂದ್ರೆ ಅವರ ಮನಸ್ಸು ನೋಯಿಸಿದ್ರಿ ಬಂದು ಭಕ್ತರಿಗೆ ಅಂದ್ರೆ ನಿಮಗೆ ಆ ಪಾಪ ನಿಮಗೆ ಬಡಿತದೆ. ಎಂಥ ನಾಲಾಯಕ್ ಬಂದು ಇಲ್ಲಿ ಚಲೋ ಗಂಗಾ ನದಿ ದಂಡಿಗೆ, ಪವಿತ್ರ ದಂಡಿಗೆ ಹೊಲಸು ಮಾಡ್ಯಾನಲ್ಲ ಅಂತಂದ್ರೆ ಏನಲ್ಲ ಕೆಲ ಮನಸ್ಸು ದೂರ ಹೋರೆ ಕಡಿ. ನಿಮ್ಮ ಮನೆಯೊಳಗೆ ಎಲ್ಲ ದೇವರು ಸರ್ಕಾರ ಸಾಕಷ್ಟು ಸವಲತ್ತು ಕೊಟ್ಟಾರ. ಶೌಚಾಲಯಗಳನ್ನು ಕಟ್ಕೊಂಡಿಲ್ಲ ಹೆಣ್ಮಕ್ಕಳು. ಎಷ್ಟೋ ಸರ್ಕಾರ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ರೊಕ್ಕ ಕೊಟ್ಟದ. ಬಂದು ರೋಡಿನ ಮೇಲೆ ಕುಂದಿರ್ತೀರಿ, ಎಷ್ಟು ಮಂದಿ ಬೇಯಲಕ್ಕಿಲ್ಲ. ಜೀಪ್ ತೊಗೊಂಡು ಹೋಗೋರು, ಕಾರ್ ತೊಗೊಂಡು ಹೋಗೋರು. ನೀವು ಮಾಡಿರ್ತಕ್ಕಂಥ ಹೇಸಿಕೆ ಮೇಲೆ ಹಾಯ್ದು ಹೋದ್ರೆ ಅವ್ರ ಮನಸ್ಸು ಏನಿಲ್ಲ ಕೆಲ ಹೇಳ್ರಿ. ಮನೆಯಲ್ಲಿ ಶೌಚಾಲಯ ಕಟ್ಕೊಂಡ್ರಿ 3x3, ಹಿಂಗೆ 3 ಫೂಟ 4 ಫೂಟ ಒಂದು ಸಣ್ಣ ಜಾಗ, ಅದರೊಳಗೆ ಒಂದು ರಿಂಗ್ ಹಾಕಿದ್ರಿ ಅಂದ್ರೆ 10 ವರ್ಷ ಹೋಗ್ತದೆ. ಒಂದು ರಿಂಗ್ ಹಾಕಿದರೆ ಮನೆಗೆ 10 ವರ್ಷ ಶೌಚಾಲಯ ಸರಿಯಾಗಿರ್ತದೆ. ಸರಿಯಾಗಿ ನೀವು ಅದನ್ನು ಬದಲಾವಣೆ ಆಗಬೇಕು. ನಾವು 100 ವರ್ಷ ಆಯಿತು ಸ್ವತಂತ್ರ ಸಿಕ್ಕು. ಈಗ ನಾವು ಜಗತ್ತೇ ಕುತ್ತಲೇ ನೋಡ್ತೀವಿ, ಮಾತಾಡ್ತೀವಿ. ಒಂದು ಸೆಕೆಂಡ್ನಾಗ ಎಲ್ಲಿದ್ದಲ್ಲಿ ಬಾಂಬೆಗೆ ಮಾತಾಡ್ತೀವಿ, ದಿಲ್ಲಿಗೆ ಮಾತಾಡ್ತೀವಿ. ಇಷ್ಟು ಬುದ್ಧಿವಂತಿಕೆ ಇದ್ದರೂ ಕೂಡ ಇನ್ನೂ ನಮ್ಮ ನಡವಳಿಕೆ ಸರಿ ಇಲ್ಲ ಅಂದ್ರೆ ನಮಗೇನಂದಾರು ಅಂತ ತಿಳ್ಕೊಂಡು ನೀವೆಲ್ಲ ತಾಯಂದಿರಿದ್ದೀರಲ್ಲ, ದಯವಿಟ್ಟು ಒಂದು ತಿಂಗಳು ಪಗಾರ ದುಡ್ದು ಬೇರೆಕ್ಕಾಗಲಕ್ಕ ಶೌಚಾಲಯ ಮಾಡ್ಕೋರಿ. ಒಬ್ಬೊಬ್ರು ಏನಂತಾರೆ, ಯಪ್ಪ ಶೌಚಾಲಯದ ಹೋದ್ರೆ ನಮಗೆ ಬಯಲು ಕಡೆಗೆ ಬರಲ್ರಿ ಅಂತ. ಮತ್ತು ದಿಲ್ಲಿಗೆ ಬೆಂಗಳೂರಿಗೆ ಹೋದ್ರೆ ರೋಡಿನ ಮೇಲೆ ಕುಂದಿರ್ತೀರಿ. ಅಕಸ್ಮಾತ್ ಬೆಂಗಳೂರಿಗೆ ಹೋದ್ರಪ್ಪ ಎಲ್ಲಿ ಕುಂದಿರ್ತಾರೆ ಸರ್? ಚರಿಗೆ ತೊಗೊಂಡು ಹೋಗ್ತೀರಿ. ಎಷ್ಟು ದೂರ ತೋತೀರಿ? ಎಲ್ಲ ಮನಿನೇ ಅವ. 10 ಕಿಲೋಮೀಟ್ರ್ 20 ಕಿಲೋಮೀಟ್ರ್ ಮನಿ ಅವ. ರೋಡ ಜನಸಂಖ್ಯೆ ದಟ್ಟಣೆ ಅದ. ಎಲ್ಲಿ ಹೋಗೋರು ನೀವು? ಸುಮ್ಮನೆ ಇವೆಲ್ಲ ತಿಳುವಳಿಕೆಯಿಂದ ಮಾತುಗಳನ್ನು ಹೇಳಿದ್ರು ಸರಿಯಲ್ಲ. ತಾಯಂದಿರೇ, ನಿಮ್ಮ ಮಕ್ಕಳು ಕೊಡ್ಬೇಕಾದ್ರೆ ಏನೂ ನೋಡಕ್ಕೆ ಹೋಗ್ಬೇಡ್ರಿ. ಮೊದಲು ಫಸ್ಟ್ ಆ ಮನೆಗೆ ಶೌಚಾಲಯ ಅದ ಇಲ್ಲ ನೋಡ್ರಿ. ಆ ಮನೆಗೆ ಶೌಚಾಲಯ ಆದ ಇಲ್ಲ ಅಂತ ನೋಡಿಕೊಡ್ರಿ ಹೆಣ್ಣು. ಆಮೇಲೆ ಸೌಕರ್ಯ ಕೇಳ್ರಿ. ಆಮೇಲೆ ಹುಡುಗ ಏನು ಮಾಡ್ತಾನಂತ ಕೇಳ್ರಿ. ಮತ್ತೊಂದು ಏನದ, ಹುಡುಗ ಬಡವನೇ ಇರ್ಲಕ್ಕ ಅವತ್ತು ರೈತಾಪಿ ಹೊಲ್ದಾಗ ಹೋಗಿ ನೀರು ಬಿಡಲಿ, ಅವನಿಗೆ ಗಳೆ ಹೊಡಲಿ, ರಂಟಿ ಕುಂಟಿ ಮಾಡಲಿ, ಏನಾರ ಒಟ್ಟು ರೈತಾಪಿ ಮಾಡಿದ್ರು ಕೂಡ ಅವ ಸೌಕರ್ಯಕ್ಕೆ ನೋಡಬೇಡ್ರಿ. ಅವನ ಒಳ್ಳೆ ದುಡಿತದ ಗುಣಗಳು, ಅವನ ಒಳ್ಳೆ ಸ್ವಭಾವ ನೋಡಿ ಹೆಣ್ಣು ಕೊಡ್ರಿ. ಈ ಕೋತಿನ ಮಕ್ಕಳು ಸುಮ್ಮನೆ ದುಡಿಲಾರದೆ ಹರಾಮಿ ರೊಕ್ಕ ಗಳಿಸಿ ದಾಬಾದಾಗ ಊಟ ಮಾಡಿ ಕುಡಿದು ರಾತ್ರಿ ಬರ ಮಂದಿಗೆ ನೀವು ಇನ್ನೂ ಹೆಣ್ಣು ಕೊಡ್ಲಕ್ಕೆ ಹೋಗ್ಬೇಡ್ರಿ. ಹುಡುಗರು ಹೆಣ್ಮಕ್ಕಳು ಇಡೀ ಜೀವನ ಪರ್ಯಂತರ ಕೊರಗೆ ಸಾಯ್ತಾರೆ.
ಅವಕ್ಕೆ ನೆಮ್ಮದಿ ಇರಲ್ಲ. ಅವರು ರಕ್ತದ ಕಣ್ಣಲ್ಲಿ ನೀರು ರಕ್ತ ಬರ್ತಾವೆ. ಅಷ್ಟು ಕಷ್ಟಗಳನ್ನು ನಾವು, ಯಾಕಂದ್ರೆ ಮಠಕ್ಕೆ ಸಾಕಷ್ಟು ಮಂದಿ ಬರ್ತಾರೆ ನೋಡ್ತೀವಿ ನಾವು. ನಮಗೆ ಅನಿಸ್ತದ ಹೆಣ್ಣಿನ ಜನ್ಮರ ಯಾಕೆ ಹುಟ್ಟಿಸ್ಯಾನಪ್ಪ ದೇವರಂತ. ಮುಂಜಾನೆ ಚಾಲು ಐತಿ ಕೆಲಸ ಅಂದ್ರೆ ಮನಗುವರೆಗೆ ಕೆಲಸ ಮಾಡೋರು ಯಾರು ಅಂದ್ರೆ ಹೆಣ್ಮಕ್ಳು. ಕಸ ಹೊಡ್ಯೋದು ಹಿಡ್ಕೊಂಡು, ಅಡುಗೆ ಮಾಡೋದು ಹಿಡ್ಕೊಂಡು, ಹೊಲದ ಕೆಲಸ ಹಿಡ್ಕೊಂಡು, ಮನೆಯಾಗ ಮಕ್ಕಳ ಪೋಷಣೆ, ಗಂಡನ ಪೋಷಣೆ, ಎಲ್ಲರೂ ಬಂದು ಬಳಗದವರಿಗೆ, ಬೀಗರು ಬಿದ್ದರು ಎಲ್ಲರೂ ಬಂದವರಿಗೆ ಉಪಚಾರ ಮಾಡೋರು ಯಾರು ಅಂದ್ರೆ ಹೆಣ್ಮಕ್ಳು. ಇವ್ರ ಗಂಡ ಏನಾರು ತಂದು ಕೊಡ್ಬೋದು. ಸಕ್ರೆ ಇಲ್ಲಂದ್ರೆ ಸಕ್ರೆ ತಂದು ಕೊಡ್ತಾನೆ, ಹಾಲು ಇಲ್ಲಂದ್ರೆ ಹಾಲು ತಂದು ಕೊಡ್ತಾನೆ, ಏನಾರ ಮಂಡಾಳ ಇಲ್ಲಂದ್ರೆ ಮಂಡಾಳ, ರವೆ ಇಲ್ಲಂದ್ರೆ ರವೆ ತಂದು ಕೊಡ್ಬೋದು. ಮಾಡಿ ಉಳಿಸುವಂಥ ಸ್ವಭಾವದ ಗುಣ ಯಾರಲ್ಲಿ ಇರ್ತದಂದ್ರೆ ಹೆಣ್ಮಕ್ಳ ಬೆಲೆ ಇರ್ತದೆ. ಹೆಣ್ಮಕ್ಳು ಅಂದ್ರೆ ನಮ್ಮ ಮನೆ ದೇವತೆ ಅಂತ ಭಾವಿಸ್ಕೊಂಡು ಎಲ್ಲರೂ ಅವರಿಗೆಲ್ಲ ಅವ್ರಿಗೆ ಮನಸ್ಸು ನೋಸಲಾರ್ದಂಗೆ ನೀವು ಅವ್ರು ನೋಡ್ಕೊಂಡ್ರಿ ಅಂದ್ರೆ ನಿಮಗೆ ದೇವರು ಒಳ್ಳೇದು ಮಾಡ್ತಾನೆ ಅಂತ ಹೇಳ್ತಾ ನನ್ನ 2 ಮಾತುಗಳಿಗೆ ವಿರಾಮ.